ಕಾರಿನ ಡಿಕ್ಕಿಯಲ್ಲಿ ಸಿಲುಕಿ 3 ವರ್ಷದ ಮಗು ಸಾವಿಗೀಡಾಗಿರುವಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಆಟವಾಡ್ತಾ ಇದ್ದ ಮಗು ಕಾರಿನ ಡಿಕ್ಕಿ ಒಳಗೆ ಸೇರಿದ್ದಾನೆ. ಡಿಕ್ಕಿಯಲ್ಲಿ ಸಿಲುಕಿ ಜೀವ ಬಿಟ್ಟಿದೆ 3 ವರ್ಷದ ಬಸವಪ್ರಭು ಅನ್ನುವಂತಹ ಪುಟ್ಟ ಬಾಲಕ. ಕಲಬುರಗಿಯ ತೋನಸಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ದುರಂತ ಇದು. ನಿನ್ನೆ ಬೆಳಗ್ಗೆ ಮನೆ ಮುಂದೆ ಆಟ ಆಡ್ತಾ ಇರ್ತಾನೆ ಆ ಪುಟ್ಟ ಬಾಲಕ. ಅಂಗಳದಲ್ಲಿ ಕಾರನ್ನು ನಿಲ್ಲಿಸಿರ್ತಾರೆ. ಆಗ ಆ ಕಾರಿನ ಡಿಕ್ಕಿ ಒಳಗೆ ಹೋಗಿದ್ದಾನೆ. ಮಗು ಒಳಗೆ ಹೋಗ್ತಾ ಇದ್ದಂತೆ ಆ ಡಿಕ್ಕಿ ಲಾಕ್ ಆಗಿಬಿಟ್ಟಿದೆ. ಆಮೇಲೆ ಮಗು ಎಲ್ಲಿ ಅಂತ ಹೇಳಿ ಆ ಮಗುವನ್ನು ಕುಟುಂಬಸ್ಥರು ಹುಡುಕಾಡಿದ್ದಾರೆ. ಮಗು ಕಾಣೆಯಾಗ್ಬಿಟ್ಟಿದೆ ಅಂತ ಹೇಳಿ ಊರೆಲ್ಲ ಹುಡುಕ್ಬಿಟ್ಟಿದ್ದಾರೆ. ಆದರೆ ಕಾರಿನ ಡಿಕ್ಕಿ ಒಳಗೆ ಮಗು ಸೇರಿಕೊಂಡಿರಬಹುದು ಅನ್ನುವಂಥ ಯೋಚನೆಯೇ ಬಂದಿಲ್ಲ. ಕಡೆಗೆ ಅನುಮಾನ ಬಂದು ಕಾರಿನ ಡಿಕ್ಕಿ ಓಪನ್ ಮಾಡಿದಾಗ ಪೋಷಕರಿಗೆ ಮಗು ಸಿಲುಕಿಕೊಂಡಿರೋದು ಗೊತ್ತಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭೀಮಪ್ಪ ನೀಡ್ತಾ ಹೋಗ್ತಾರೆ. ಭೀಮಪ್ಪ, ಆ ಮಗು ಎಷ್ಟೊತ್ತಿಗೆ ಆಟ ಆಡ್ತಾ ಇತ್ತು, ಕಾರಿನ ಡಿಕ್ಕಿಯೊಳಗೆ ಎಷ್ಟೊತ್ತಿಗೆ ಸಿಕ್ಕಾಕೊಂಡಿರ್ಬೋದು, ಆ ಪೋಷಕರಿಗೆ ಯಾವಾಗ ಗೊತ್ತಾಯಿತು, ಪ್ರಾಣ ಉಳಿಸೋದಕ್ಕೆ ಸಾಧ್ಯವೇ ಆಗಲಿಲ್ವಾ ಅಂತ ಸನ್ನಿವೇಶದಲ್ಲಿ? ಹೌದು ದಿವೇಶ್ವರಿ, ಏನಂದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಶಾಬಾದ್ ತಾಲೂಕಿನ ತೊನಸನಹಳ್ಳಿ ಗ್ರಾಮದಲ್ಲಿ. ಆ ತೊನಸನಹಳ್ಳಿ ಗ್ರಾಮದಲ್ಲಿನ ಏನಂದ್ರೆ ಆ ಮನೆ ಮುಂದೆ ಕಾರ್ ನಿಲ್ಲಿಸಿರ್ತಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಪೋಷಕರು ಮನೆ ಮುಂದೆ ಕಾರ್ ನಿಲ್ಲಿಸಿರ್ತಾರೆ. ಡಿಕ್ಕಿ ಓಪನ್ ಇರುತ್ತೆ. ಇದೇ ಸಂದರ್ಭದಲ್ಲಿ ಏನಂದ್ರೆ ಮಗು ಆಟವಾಡುತ್ತೆ. ಏನಂದ್ರೆ ಆ ಡಿಕ್ಕಿ ಒಳಗಡೆ ಹೋಗಿರುತ್ತೆ. ಡಿಕ್ಕಿ ಏಕಾಏಕಿ ಬಂದ್ ಆಗಿರುತ್ತೆ. ಬಂದಾದ ನಂತರ ಮಗು ಏನಂದ್ರೆ ಉಸಿರುಗಟ್ಟಿ ಒಳಗಡೆ ಏನಂದ್ರೆ ಸಾವನ್ನಪ್ಪಿರ್ತಕ್ಕಂಥದ್ದು. ಸದ್ಯ ಆ ಪೋಷಕರಿಗೆ ಮಗು ಏನಂದ್ರೆ ಕಾರಿನ ಡಿಕ್ಕಿಯಲ್ಲಿ ಇದೆ ಅಂತಕ್ಕಂಥದ್ದು ಅವರಿಗೆ ಗೊತ್ತಿರಲ್ಲ. ಆಗ ಮಗು ಕಾಣದನ್ನ ಏನಂದ್ರೆ ಮನಗಂಡಂತ ಪೋಷಕರು ಏನಂದ್ರೆ ಎಲ್ಲಾ ಕಡೆ, ಇಡೀ ಊರು ತುಂಬಾ ಎಲ್ಲಾ ಕಡೆ ಹುಡುಕಾಟ ಮಾಡಿದ್ದಾರೆ, ಎಲ್ಲರಿಗೂ ಕೇಳಿದ್ದಾರೆ. ಆದ್ರೆ ಮಗು ಎಲ್ಲಿ ಕೂಡ ಏನಂದ್ರೆ ಪತ್ತೆ ಆಗಿರಲ್ಲ. ಮತ್ತೆ ಏನಂದ್ರೆ ಪೋಷಕರಿಗೆ ಅನುಮಾನ ಬಂದು ಏನಂದ್ರೆ ಕಾರಿನ ಡಿಕ್ಕಿ ಓಪನ್ ಮಾಡಿ ನೋಡಿದಾಗ ಮಗು ಏನಂದ್ರೆ ಕಾರಿನ ಡಿಕ್ಕಿನಲ್ಲಿತ್ತು. ಆ ಉಸಿರುಗಟ್ಟೆ ಅಂದ್ರೆ ಉಸಿರಾಟ ಆಡ್ಲಾರ್ದೆ ಏನಂದ್ರೆ ಮಗು 3 ವರ್ಷದ ಮಗು ಕಾರಿನ ಡಿಕ್ಕಿಯಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಸದ್ಯ ಏನಂದ್ರೆ ಶಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಂತ ಹೇಳ್ಬೋದು. ಸದ್ಯ ಆ ಕಾರಿನ ಮಾಲಕರಾಗಿರ್ಬೋದು, ಪೋಷಕರು ಏನಂದ್ರೆ ತಮ್ಮ ಕಾರುಗಳನ್ನು ಏನಂದ್ರೆ ಪಾರ್ಕ್ ಮಾಡುವ ಸಂದರ್ಭದಲ್ಲಿ ಡಿಕ್ಕಿಯ ಈ ತರದ ಏನಂದ್ರೆ ಓಪನ್ ಇದ್ರೆ ಅವರು ಕ್ಲೋಸ್ ಮಾಡಿದ್ರೆ ಒಳಚಂತ ಇದರಿಂದ ಏನಂದ್ರೆ ಆ ಒಂದು ಪಾಠ ಕಲಿಬಹುದು ಅಂತ ಹೇಳ್ಬೋದು. ಸದ್ಯ ಆ ಮಗು ಏನಂದ್ರೆ 3 ವರ್ಷದ ಮಗು ಆ ಡಿಕ್ಕಿಯಲ್ಲಿ ಏನಂದ್ರೆ ಬಂದಾಗಿ ಉಸಿರುಗಟ್ಟಿ ಆ ಸಾವನ್ನಪ್ಪಿದ್ದು ದುರಂತ ಅಂತ ಹೇಳ್ಬೋದು ದಿವೇಶ್ರೀ. ಥ್ಯಾಂಕ್ ಯು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.